ಚುನಾವಣೆ ಚರ್ಚೆಯ ಬೆನ್ನಲ್ಲೇ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿದ್ದಾರೆ. ಈ ವೇಳೆ ವಿಮಲ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಹಾರ ಹಾಕಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರಿದ್ರು. ಬಳಿಕ ದೇವಸ್ಥಾನದ ಬಾಗಿಲು ಬಂದ್ ಮಾಡಿ ಡಿಕೆಶಿ ಪೂಜೆಯನ್ನ ನೆರವೇರಿಸಿದ್ರು. ಕೆಲ ಮುಖಂಡರು ಡಿಕೆಶಿ ಜೊತೆ ಸಾಥ್ ನೀಡಿದ್ರು. ಇನ್ನು ವಿಶೇಷವಾಗಿ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಮಾಲೆ ಹಾಕಿ ಟಗರು ಮರಿ ಕಾಣಿಕೆ ನೀಡಿ ಡಿಕೆಶಿಗೆ ಸ್ವಾಗತ ಕೋರಲಾಯಿತು. ಈ ವೇಳೆ ಮುಂದಿನ ಸಿಎಂ ಡಿಕೆಶಿ ಅನ್ನೋ ಘೋಷಣೆ ಕೇಳಿಬಂತು. ಬಳಿಕ ಮಾತನಾಡಿದ ಡಿಕೆಶಿ, ಮುಕ್ತಿ ಮಂದಿರ ಇದು ವಿಶೇಷವಾದ ಪವಿತ್ರವಾದ ಸ್ಥಳ, ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವ ಸ್ಥಳ. ಮುಕ್ತಿ ಮಂದಿರಕ್ಕೆ ಬಹಳ ದಿನಗಳಿಂದ ಬರಬೇಕು ಅಂದ್ಕೊಂಡಿದ್ದೆ. ರಾಜಕೀಯ ಏನೇ ಇರಲಿ, ಸಂಸ್ಕಾರ ಧರ್ಮ ಬೇಕು, ಧರ್ಮ ಕಾಪಾಡತ್ತೆ. ನಾನು ಕೂತಿರುವ ಜಾಗಕ್ಕೆ ಶಕ್ತಿ ಇದೆ. ಟೈಮ್ ಬರಲಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂದ್ರು. ನಮಸ್ಕಾರ. ಇದು ನನ್ನ ಖಾಸಗಿ ಕಾರ್ಯಕ್ರಮ. ನಾನು ಅದಕ್ಕೆ ಅಫಿಷಿಯಲ್ ಆಗಿ ಈ ಪ್ರೋಗ್ರಾಮ್ನ ಇಶ್ಯೂ ಮಾಡಿದೆ. ನನಗೆ ಬಿಡುವಿತ್ತು. ಇಲ್ಲಿ ಅದು ಬಹಳ ವಿಶೇಷವಾದಂಥ ಪವಿತ್ರವಾದಂಥ ಸ್ಥಳ. ನಮ್ಮ ವೀರ ಗಂಗಾಧರ ಜನ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನು ಹೇಳಿದ್ದಾರೆ. ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೇ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟು ತೆಗೆದುಕೊಳ್ಳುವಂಥ ಕೆಲಸ ನಮ್ಮ ಯಾತ್ರೆಯ ಸ್ಥಳ. ಸೊ ಇವತ್ತು ನಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ಯಾವುದೋ ಸಂದರ್ಭ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ. ತ್ರಿಕೋಟಿ ಲಿಂಗ ಅಂತೇಳಿ ಸಂಕಲ್ಪ ಅವರು ಮಾಡಿದರು. ಈಗಾಗಲೇ ಎಲ್ಲ ಭಕ್ತರು ಅವ್ರಿಗೆ ಇಷ್ಟಾಶಕ್ತಿ ಸಾರ ಲಿಂಗಗಳನ್ನು ಮಾಡಿಸಿ ದಾನವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರ ವತಿಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಈಗಾಗಲೇ ಸಮುದಾಯ ಭವನ 20% ಆಗಿದೆ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಇದರಲ್ಲಿರೋಂಥ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರು ಏನು ಹೇಳಬೇಕಾಗ್ತಿಲ್ಲ. ಇವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀನಿ. ಅದಕ್ಕೆ ಭಾಳ ಹಿರಿಯರೆಲ್ಲ ಈ ಕೂತಿರೋ ಜಾಗ 50 ವರ್ಷದ ಹರಿಕೂಡಲೇ ಈ ಜಾಗ ಎಲ್ಲ 50 ಎಕರೆ ಜಮೀನು ಕೂಡ ಕೊಡಿಸಿ ಈ ದಾನವನ್ನು ಕೂಡ ಮಾಡಿ ಒಂದು ದೊಡ್ಡ ರೂಪಕ್ಕೆ ಪ್ರಯತ್ನವನ್ನು ಮಾಡಿ ಈಗ ವೀರ ಗಂಗಾಧರ ಕುಟುಂಬದ ಹೀಗೆ ಕೂತಾರಂಥ ಜವಾಬ್ದಾರಿ ಇದನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಸೊ ಇದಕ್ಕೆ ನಾವೆಲ್ಲ ಈ ಮಠದಿಂದ ನನ್ನ ಅಜ್ಜನಿಂದ ಬೇಕಾದಷ್ಟು ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ಶಕ್ತಿ ಎಲ್ಲ ಬಂದಿದೆ. ಅದಕ್ಕೆ ಇವತ್ತು ಬಂದು ಒಂದು ನಮಸ್ಕಾರ ಅಂತೇಳಿ ನೀನು ಆಗ್ತಾ ಇದೆ ಅಂತ ನೋಡಬೇಕಾಗಿ ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಈ ಮಧ್ಯದಲ್ಲಿ ಕೂಡ ಮುಕ್ತಿ ಮಂದಿರಕ್ಕೆ ಒಂದು ಭೇಟಿ ಮಾಡೋಣ ಖಾಸಗಿಯಾಗಿ ರಾಜಕೀಯ ಮಧ್ಯೆ ಬಂದು ರಾಜಕೀಯಕ್ಕೆ ಡೈಲಿ ಏನು ಸಂಸ್ಕಾರ ಬೇಕಲ್ಲ, ಧರ್ಮ ಯಾರು ಬೇಡ ಅಂತ ಎಲ್ಲರೂ ಅವ್ರ ಧರ್ಮನ ಕಾಪಾಡ್ತಾರೆ. ಒಂದು ಮಾನವ ಧರ್ಮದ ವಿಚಾರ, ಮಾನವೀಯತೆ ವಿಚಾರ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವಾಗಲೂ ಶಾಂತಿ ಇರಲಿ ಇರ್ತೇವೆ. ಅವರೇನು ಸಾರಿದ್ದಾರೆ ಅನ್ನೋ ಸಂದೇಶ ನಾವೆಲ್ಲ ಉಳಿಸ್ಕೊಂಡು ಆ ದೃಷ್ಟಿಯಿಂದ ಏನು ಕೆಲಸ ಆಗ್ತಾ ಇದೆ ಅಜ್ಜರ ಹೆಸರನ್ನು ತಾವು ಕೂಡ ಪ್ರಮಾಣ ಸ್ವೀಕಾರ ಮಾಡಿದ್ವಿ. ಈಗ ನಿಮ್ಗೆ ಅರ್ಥ ಆಗ್ತದಲ್ಲ ಅದ್ರ ಶಕ್ತಿ ಏನಿದೆ. ಈ ಅಜ್ಜರು ಮಣಿಪುರ ಅಜ್ಜರು ಕೂಡ ಹೇಳಿದ್ರು ತಾವು CM ಆಗ್ತಾರೆ ಅಂತೇಳಿ. ಆ ಕಾಲ ಏನಾದರೂ ಸನ್ನಿಹಿತ ಬಂದಿದೆಯಾ ಅಂತ. ಈಗ ಭಾಳ ದಿನ ಮೇಲೆ ವಿಶೇಷ ಆಸೆ ಭೇಟಿ ನೀಡಿದ್ರಿ. ನಾನು ಕೂತಿದ್ದೀರಲ್ಲ, ಶಕ್ತಿ ಏನಿದೆಯೋ ಇಲ್ಲೋ ಅಂತ
ಮಾತಾಡೋದು ಟೈಮ್ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಷ್ಟೇ.